ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡುವಂತ ಒಂದು ಬೆನಿಫಿಟ್ಸ್ ಏನಂತ ಎಕ್ಸ್ಪ್ಲನೇಷನ್ಸ್ ಕೊಡ್ತೀನಿ. ಸುಮಾರು ಜನಕ್ಕೆ ಒಂದು ಸ್ಯಾಲ್ರಿಗಳು, ಎಸ್ಪೆಷಲಿ ಸ್ಯಾಲರೀಸ್ಡ್ ಎಂಪ್ಲಾಯ್ಸ್ ಏನು ಇರ್ತಾರೆ, ಅವ್ರು ಸ್ಯಾಲ್ರಿಗಳನ್ನ ತಗೊಂತಾರೆ ಅನ್ನೋದು ಬಿಟ್ಟರೆ ಎವ್ರಿ ಇಯರ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಬೇಕು, ಅದು ಏನಕ್ಕೆ ಮಾಡಬೇಕು, ಮತ್ತು ಅದ್ರ ಜೊತೆಗೆ ಟೆನ್ಷನ್ ಯಾಕೆ ಅಂತ ಅಂದ್ಕೊಂಡು ಟ್ಯಾಕ್ಸ್ ಎಷ್ಟು ಡಿಡಕ್ಷನ್ ಆಗಿದೆ ಅದನ್ನ ಬಿಟ್ಬಿಡ್ತಾರೆ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಓಕೆ, ಆ ರೀತಿ ಮಾಡಬೇಡಿ ಅಂತ ಒಂದೊಂದು ಇಂಟೆನ್ಷನ್ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಏನಾದ್ರು ಬೇಸಿಕ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್, ಅದ್ರ ಜೊತೆಗೆ ಆಪ್ಷನ್ ಸೆಲ್ಲಿಂಗ್ ಕೋರ್ಸ್ ಬೇಕಿತ್ತಂದ್ರೆ ಇನ್ಫಾರ್ಮೇಷನ್ಗೆ ವಾಟ್ಸ್ಆಪ್ ಮಾಡ್ಬೋದು, ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ನೀವು ಫೈಲ್ ಮಾಡೋದು ಪ್ರತಿ ವರ್ಷ ಒಂದೇ ಸಲ, ಅದೇನಾದ್ರೂ ರಿವಿಷನ್ ಇಲ್ಲ ಅಂತ ಹೇಳಿದ್ರೆ. ಏಪ್ರಿಲ್ ಇಂದ ಮಾರ್ಚ್ ನೆಕ್ಸ್ಟ್ ಇಯರ್ ಏನು ನಿಮ್ಮ ಒಂದು ಇನ್ಕಮ್ ಬಂದಿರುತ್ತೆ, ಅದ್ರ ಬೇಸ್ ಮೇಲೆ ಟ್ಯಾಕ್ಸ್ ನಿಮ್ಮ ಎಂಪ್ಲಾಯರ್ ಅಥವಾ ನಿಮ್ಮ ಕಂಪನಿ ಟ್ಯಾಕ್ಸ್ ಡಿಡಕ್ಷನ್ ಮಾಡಿರ್ತಾರೆ. ಡಿಡಕ್ಷನ್ ಮಾಡಿ ಆ ಒಂದು ಅಮೌಂಟ್ನ ಗೌರ್ಮೆಂಟ್ಗೆ ಡೆಪಾಸಿಟ್ ಮಾಡಿರ್ತಾರೆ. ಇಷ್ಟು ಅವ್ರು ಮಾಡುವಂಥ ಪ್ರೊಸೀಜರ್. ಅದಾದ್ಮೇಲೆ ಇಯರ್ ಎಂಡ್ ಮುಗಿದ್ಮೇಲೆ ನಿಮಗೆ ಒಂದು ನಿಮ್ಮ ಒಂದು ಸ್ಯಾಲ್ರಿ, ಇಯರ್ ಎಂಡ್ ಸ್ಯಾಲ್ರಿದ ಇನ್ಫಾರ್ಮೇಷನ್, ಟ್ಯಾಕ್ಸ್ ಫಾರ್ಮ್ 16 ಈ ರೀತಿ ಸುಮಾರು ಇನ್ಫಾರ್ಮೇಷನ್ಸ್ ಕೊಡೋದ್ರಿಂದ ಆ ಒಂದು ಇನ್ಫಾರ್ಮೇಷನ್ಸ್ನ ಇಟ್ಕೊಂಡು ನೀವು ನಿಮ್ಮ ಟ್ಯಾಕ್ಸ್ ಎಷ್ಟು ಡಿಡಕ್ಷನ್ ಆಗಿದೆ ಅದನ್ನು ನೀವು ಕಂಪನಿ ಮುಖಾಂತರ ನೀವು ರೀಫಂಡ್ ಪಡ್ಕೊಳಕ್ಕೆ ಆಗೋದಿಲ್ಲ. ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಿದ್ರೆ ಮಾತ್ರ ನಿಮ್ಮ ಹಣ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಹೇಳ್ಬೋದು, ಸತೀಶ್ ನನಗೆ ಟ್ಯಾಕ್ಸ್ ಡಿಡಕ್ಷನ್ ಆಗಲ್ಲ, ನನ್ನ ಒಂದು ಸ್ಲ್ಯಾಬ್ ಲೆಸ್ ದೆನ್ ಒಂದು ಏನು ಸ್ಲ್ಯಾಬ್ ಕೊಟ್ಟಿದ್ದಾರಲ್ಲ ಈಚ್ ಇಂಡಿವಿಜುವಲ್ಸ್ಗೆ, ಅದು ಲೆಸ್ ದೆನ್ ಆ ಸ್ಲ್ಯಾಬ್ ಇರೋದ್ರಿಂದ ನಾನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋಕ್ಕೆ ಏನಕ್ಕೆ ಒಂದು ಬೆನಿಫಿಟ್ ಅಂತ ಸಹ ಕೇಳ್ಬೋದು. ಆ ಒಂದು ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ನೀವು ಪ್ರತಿ ವರ್ಷ ನೀವೇನಾದ್ರೂ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ವಿತೌಟ್ ಎನಿ ಪ್ರಾಬ್ಲಮ್ ನೀವು ಫೈಲ್ ಮಾಡಿದ್ರೆ ಸ್ನೇಹಿತರೆ, ನಿಮಗೆ ಫ್ಯೂಚರಲ್ಲಿ, ಈಗಲ್ಲ 1 ವರ್ಷ 2 ವರ್ಷ ಅಲ್ಲ, 5 ವರ್ಷ 10 ವರ್ಷ ಆದ್ಮೇಲೆ ನೀವೇನಾದ್ರೂ ಲೋನ್, ನೀವು ಯಾವುದೇ ತರಹದ ಲೋನ್ ಆಗ್ಬೋದು, ಪರ್ಸನಲ್ ಲೋನ್ ಆಗ್ಬೋದು, ಹೋಮ್ ಲೋನ್ ಆಗ್ಬೋದು, ವೆಹಿಕಲ್ ಲೋನ್ ಆಗ್ಬೋದು, ಅದ್ರ ಜೊತೆಗೆ ಬೇರೆ ಯಾವುದೇ ರೀತಿಯ ಒಂದು ಲೋನ್ಸ್ ಹೋದ್ರು ಸಹ ನಿಮ್ಮ ಲೋನ್ ಪ್ರೊಸೆಸಿಂಗು ಈಸಿಯಾಗಿ ಆಗುತ್ತೆ ವಿತೌಟ್ ಎನಿ ಡಿಫಿಕಲ್ಟಿ. ಬಿಕಾಸ್ ನೀವು ಸುಮಾರು ಸಲ ನೋಡಿದ್ರ, ಯಾವುದೇ ನೀವು ಎಸ್ಪೆಷಲಿ ಹೋಮ್ ಲೋನ್ಗೆ ಹೋದ್ರೆ ನೀವು ಅಲ್ಲಿ ಎಷ್ಟೊಂದು ಸಲ ತಿರುಗಾಡಬೇಕು. ಅವ್ರು ಹೇಳ್ತಾರೆ, ಇಲ್ಲ ಸರ್ ನಿಮ್ಮ ಕ್ರೆಡಿಟ್ ರೇಟಿಂಗ್ ಸರಿ ಇಲ್ಲ, ನಿಮ್ಮ ಕ್ರಿಸಲ್ ರೇಟಿಂಗ್ ಸರಿ ಇಲ್ಲ, ನಿಮ್ಮ ಒಂದು ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಇಲ್ಲ, ಅದರಿಂದ ನಿಮಗೆ ಲೋನ್ ಪ್ರೊಸೆಸಿಂಗ್ ಕಷ್ಟ ಆಗುತ್ತೆ, ಹೆಚ್ಚಿನ ಬಡ್ಡಿಗೋಸ್ಕರ ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ನಿಮ್ಗೆ ಹೇಳಿರ್ತಾರೆ. ಆ ರೀತಿ ಆಗಬಾರ್ದು ಅಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ನ ಪ್ರತಿ ವರ್ಷ ತಪ್ಪದೆ ಮಾಡಿ. ಈವನ್ ನಿಮ್ಮ ಟ್ಯಾಕ್ಸ್ ಅಮೌಂಟು 0 ಆಗಿದ್ರು ಸಹ, ಈವನ್ ನೀವು ಸ್ಲಾಬಲ್ಲಿ ಬಂದಿರೋ ಪರವಾಗಿಲ್ಲ, ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ನ ಮಾಡಿ ಸ್ನೇಹಿತರೆ. ಓಕೆ, ಅದ್ರ ಜೊತೆಗೆ ನಿಮ್ಮ ಟ್ಯಾಕ್ಸ್ ಏನಾದ್ರು ಡಿಡಕ್ಷನ್ಸ್ ಆಗಿತ್ತು ಅಂತ ಹೇಳಿದ್ರೆ, ನೀವು ಅದನ್ನ ರೀಫಂಡ್ ಏನಾದ್ರು ತಗೊಬೇಕಂತ ಹೇಳಿದ್ರೆ ನಿಮ್ಮ ಕಂಪನಿ ಮುಖಾಂತರ ಆಗೋದಿಲ್ಲ. ಕಂಪನಿಯವರು ಆಲ್ರೆಡಿ ಗೌರ್ಮೆಂಟ್ಗೆ ಒಂದು ಡೆಪಾಸಿಟ್ ಮಾಡಿದ್ರೆ ನೀವು ಅಲ್ಲಿಂದ ರೀಫಂಡ್ ಮಾಡ್ಕೊಬೇಕಂತ ಹೇಳಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಲೇಬೇಕು. ಈವನ್ ₹1 ಆಗಿದ್ರೆ ನೀವು ಯಾಕೆ ಬಿಡ್ತೀರಾ? ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡ್ಬೋದು, ನಿಮ್ಮ ರೀಫಂಡ್ನ ನೀವು ಕ್ಲೇಮ್ ಮಾಡ್ಕೊಬೋದು. ಓಕೆ, ನಿಮ್ಗೆ ಗೊತ್ತಿದ್ರೆ ನೀವಾಗ ನೀವು ಮಾಡ್ಕೊಬೋದು, ಇಲ್ಲಾಂದ್ರೆ ನಿಮ್ಮ ಕನ್ಸಲ್ಟೆಂಟ್ಸ್ನ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ನಮ್ಮನ್ನ ಸಹ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಅದ್ರ ಜೊತೆಗೆ ನೀವು ಫಾರಿನ್ ಕಂಟ್ರೀಸ್ಗೆ ಹೋಗ್ತಿದ್ದೀರಾ, ಪಾಸ್ಪೋರ್ಟ್ ಇದೆ, ವೀಸಾ ಪ್ರೊಸೆಸಿಂಗ್ ಏನಾದ್ರು ಈಸಿಗೆ ಆಗಬೇಕಂದ್ರೆ ಮ್ಯಾಂಡೇಟರಿ ಆಗಿ ನಿಮ್ಮ ಇನ್ಕಮ್ ಪ್ರೂಫು, ಅದ್ರ ಜೊತೆಗೆ ನಿಮ್ಮ ಇನ್ಕಮ್ ಪ್ರೂಫ್ ನಥಿಂಗ್ ಬಟ್ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಇದು ಮ್ಯಾಂಡೇಟರಿ ಆಗಿ ಬೇಕೇ ಬೇಕಾಗಿರೋದ್ರಿಂದ ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ನ ಪ್ರತಿ ವರ್ಷ ಮಾಡಿ. ಅದ್ರ ಜೊತೆಗೆ ನೀವು ಯಾವುದೋ ಒಂದು ಪ್ರತಿ ವರ್ಷ ಫೈಲಿಂಗ್ ಮಾಡಬೇಕಾದ್ರೆ ಒಂದು ಲಾಸ್ ಆಗಿದೆ ಅಂತ ಅನ್ಕೊಳ್ಳಿ, ಯಾವುದೋ ಎಕ್ಸಾಂಪಲ್ ನಿಮ್ಮ ಒಂದು ಎಸ್ಪೆಷಲಿ ಸ್ಯಾಲ್ರಿಯಲ್ಲಿ ನಿಮಗೆ ಲಾಸ್ ಏನಾಗಲ್ಲ. ಅದನ್ನ ಬಿಟ್ಟು ನೀವು ಹೌಸಿಂಗ್ ಕೆಟಗರಿ ಲಾಸ್ ಆಗಿದೆ, ಏನೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದ್ರ ಲಾಸ್ ಆಗಿದೆ, ಅದ್ರ ಜೊತೆಗೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ, ಬೇರೆ ರೀತಿಯ ಒಂದು ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಕರೀತಾರೆ, ಈ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್, ಅದರಲ್ಲಿ ಏನೋ ಲಾಸ್ ಆಗಿದೆ, ಆ ಒಂದು ಲಾಸ್ಗಳನ್ನ ಕ್ಯಾರಿ ಮಾಡ್ಬೇಕು, ನೆಕ್ಸ್ಟ್ 4 ಇಯರ್ಸ್ ಕ್ಯಾರಿ ಮಾಡ್ಬೇಕಂದ್ರೆ ನೀವು ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಿದ್ರೆ ಮಾತ್ರ ಆ ಒಂದು ಲಾಸ್ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಓಕೆ, ಅದ್ರ ಜೊತೆಗೆ ಆ ನೀವು ಸುಮಾರು ಸಲ ಕೇಳಿರ್ತಾರೆ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತು, ಅಲ್ಲಿ ರೈಡ್ ಆಯ್ತು, ಇಲ್ಲಿ ರೈಡ್ ಆಯ್ತು. ಏನಕ್ಕೆ ರೈಡ್ ಆಗುತ್ತೆ ಅಂತ ಹೇಳಿದ್ರೆ ಬ್ಲಾಕ್ ಮನಿ. ಆ ಬ್ಲಾಕ್ ಮನಿ ಇಲ್ಲ, ನನ್ನ ಹತ್ರ ಐ ಆಮ್ ವೆರಿ ಕ್ಲೀನ್, ನನ್ನ ಹತ್ರ ಒಂದು ಕಂಪ್ಲೀಟ್ ವೈಟ್ ಮನಿ ವಿತ್ ಪ್ರೂಫ್ ಇರೋದು ಇದೆ ಅಂತ ನೀವೇನಾದ್ರು ಯಾರಿಗಾದ್ರು ಹೇಳ್ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಇರಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸುಮಾರು ಜನ ನೋಡಿರ್ತಾರೆ ಬ್ಲಾಕ್ ಮನಿ ಇಟ್ಕೊಂಡಿರೋರು, ಏನು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಿದ್ರು ಸಹ ಅವ್ರಿಗೆ ರೈಡ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ಕಂಪ್ಲೀಟ್ ಆಗಿ ಫೈಲಿಂಗ್ ಮಾಡಿರೋದಿಲ್ಲ. ಒಂದು ಲೂಪ್ ಹೋಲ್ಸ್ಗಳನ್ನ ಐಡೆಂಟಿಫೈ ಮಾಡ್ಕೊಂಡು ಒಂದು ರಾಂಗ್ ಅಥವಾ ಒಂದು ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಫೈಲ್ ಮಾಡೋದ್ರಿಂದ ಅಲ್ಲಿ ರೈಡ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಮಂತಹ ಮನೇಲಿ ರೈಡ್ ಆಗೋದಿಲ್ಲ. ಬಟ್ ಆದ್ರೂ ಫ್ಯೂಚರ್ ನೀವು ದೊಡ್ಡ ಮನುಷ್ಯ ಆಗಿ ದೊಡ್ಡ ಹಣ ಬಂತು, ಒಂದು 10 ವರ್ಷದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ತೋರಿಸೋದ್ರೆ ನೀವು ತೋರ್ಸೋಕೆ ಒಂದು ಪ್ರೂಫ್ ಬೇಕಲ್ಲ, ಅದಕ್ಕೋಸ್ಕರ ಮಾಡೋದು ಬೆಟರ್. ಅದ್ರ ಜೊತೆಗೆ ಅವಾಯ್ಡ್ ಪೆನಾಲ್ಟಿ ಮತ್ತೆ ಇಂಟ್ರೆಸ್ಟ್ ಏನಾದ್ರು ನೀವು ಅವಾಯ್ಡ್ ಮಾಡ್ಬೇಕಂದ್ರೆ ಸಹ ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ನ ಮಾಡೋದು ಉತ್ತಮ. ಅದ್ರ ಜೊತೆಗೆ ಒಂದ್ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಸುಮಾರು ಜನ ಈ ಲೈಫ್ ಇನ್ಶೂರೆನ್ಸ್ಗಳು ತಗೊಂತಾರೆ. 50 ಲಕ್ಷ, 1 ಕೋಟಿ, 2 ಕೋಟಿ ಈ ರೀತಿ ಒಂದು ಇನ್ಶೂರೆನ್ಸ್ ಪಾಲಿಸಿಗಳು ತಗೊಂತಾರೆ. ಅವಾಗ ನಿಮಗೆ ಆ ರೀತಿಯ ದೊಡ್ಡ ಅಮೌಂಟ್ ಏನಾದ್ರು ಇನ್ಶೂರೆನ್ಸ್ ತಗೋಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗು ಮ್ಯಾಂಡೇಟರಿ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಸುಮಾರು ಜನ ಬ್ಲಾಕ್ ಮನಿನ ವೈಟ್ ಮನಿ ಮಾಡೋ ಪರ್ಪಸ್ಗೋಸ್ಕರ ಇನ್ಶೂರೆನ್ಸ್ಗಳನ್ನ ಬೈ ಮಾಡ್ತಾರೆ. ಅದು ಹೆಚ್ಚಿನ ಒಂದು 1 ಕೋಟಿ, 10 ಕೋಟಿ, 100 ಕೋಟಿ ಈ ರೀತಿ ಇನ್ಶೂರೆನ್ಸ್ ಬೈ ಮಾಡೋ ಟೈಮ್ ಇರೋದ್ರಿಂದ ಅದನ್ನ ಅವಾಯ್ಡ್ ಮಾಡೋ ಪರ್ಪಸ್ಗೋಸ್ಕರ ಇನ್ಶೂರೆನ್ಸ್ ಕಂಪನಿಯವರು ಸಹ ಟರ್ಮ್ ಇನ್ಶೂರೆನ್ಸ್ ಎಸ್ಪೆಷಲಿ ಆ ರೀತಿಯ ಇನ್ಶೂರೆನ್ಸ್ ತಗೊಂಡ್ರೆ ಸಹ ನಿಮಗೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ನ ಮ್ಯಾಂಡೇಟರಿ ತಗೊಂತಾರೆ. ಅದ್ರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಸ್ನೇಹಿತರೆ, ಈ ನೇಷನ್ ಬಿಲ್ಡಿಂಗ್ ಪರ್ಪಸ್ಗೋಸ್ಕರ ಸಹ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ನ ವಿತೌಟ್
ಫೇಲ್ ನೀವು ಮಾಡಿ. ಅದ್ರ ಜೊತೆಗೆ ನೀವು ಟ್ಯಾಕ್ಸ್ ಕೊಡ್ತಿರೋ ಬಿಡ್ತಿರೋ ಬೇರೆ ವಿಷಯ, ಬಟ್ ಎಂಟೈರ್ ಓವರ್ ಆಲ್ ಎಕನಾಮಿ ಬೆಳಿಬೇಕು, ಒಂದು ಗೌರ್ಮೆಂಟ್ಗೆ ಒಂದು ವೇರಿಯಸ್ ಡಿಸಿಷನ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಆ ರೀತಿ ಒಂದು ಬೆನಿಫಿಟ್ಸ್ಗೆ ನೀವು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ನ ಮಾಡೋದು ಉತ್ತಮ. ಅದ್ರ ಜೊತೆಗೆ ಡ್ಯೂ ಡೇಟ್ ಸಹ ಕೊಟ್ಬಿಡ್ತಾ ಇದ್ದೀನಿ ಸ್ನೇಹಿತರೆ. ನೀವೇ ಮಾರ್ಚ್ ಮುಗ್ದೋಗಿದೆ, ಸೊ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಡೇಟ್ಸ್ ಆಸ್ ಆಫ್ ನಾವು ಶುರು ಆಗಿರೋದ್ರಿಂದ ಸೊ ರೆಗ್ಯುಲರ್ ಎಸ್ ಎಸ್ ಸಿ ರೆಗ್ಯುಲರ್ ಎಸ್ ಎಸ್ ಸಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನೀವು ಸಿಂಪಲ್ ಏನೋ ಸ್ಯಾಲರೀಸ್ ಎಂಪ್ಲಾಯ್ಸ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಒಂದು ವರ್ಷಕ್ಕೊಂದು 5 ಲಕ್ಷ 6 ಲಕ್ಷ 10 ಲಕ್ಷ ಈ ರೀತಿ ಸಂಬಳ ಬರ್ತಿತ್ತು ಅಂತ ಹೇಳಿದ್ರೆ ನೀವು 31 ಸೆಪ್ಟೆಂಬರ್ ಅಷ್ಟರಲ್ಲಿ ಫೈಲ್ ಮಾಡಬೇಕು. ಅದ್ರ ಜೊತೆಗೆ ಟ್ಯಾಕ್ಸ್ ಆಡಿಟ್ ಕೆಲವೊಂದು ಇನ್ಕಮ್ಸ್ ಏನಾದ್ರು ಬಂತು, ನಿಮಗೆ ಒಂದು ಅಮೌಂಟ್ ಏನೋ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನೀವು ಟ್ಯಾಕ್ಸ್ ಆಡಿಟ್ ಮಾಡಬೇಕಾಗುತ್ತೆ. ಅದು ಸಹ 30th ನವಂಬರ್ ಡ್ಯೂ ಡೇಟ್ ಇದೆ. ಅದ್ರ ಜೊತೆಗೆ ಟ್ಯಾಕ್ಸ್ ಆಡಿಟ್ ರಿಪೋರ್ಟ್ನ 31 ಅಕ್ಟೋಬರ್ ಅಷ್ಟರಲ್ಲಿ ನೀವು ಸಬ್ಮಿಷನ್ ಮಾಡಬೇಕು. ಅದ್ರ ಜೊತೆಗೆ ಬಿಲೇಟೆಡ್ ರಿವೈಸ್ ಅಥವಾ ರಿಟರ್ನ್ ನೀವೇನಾದ್ರು ಲೇಟಾಗಿ ರಿಟರ್ನ್ಸ್ ಏನಾದ್ರು ಫೈಲ್ ಮಾಡಿದ್ರೆ 31 ಜಾನ್ 2022 ಗಂಟ ಇದೆ. ಸೊ ಆಲ್ರೆಡಿ ಫೈಲ್ ಮಾಡಿರೋ ರಿಟರ್ನ್ಸ್ ಏನಾದ್ರು ಪ್ರಾಬ್ಲಮ್ ಇತ್ತು ರಿವೈಸ್ ಮಾಡಬೇಕಾದ್ರೆ ಸಹ 31 ಜಾನ್ 2022 ಗಂಟ ಇದೆ. ಸೊ ಇವಿಷ್ಟು ಮಾಹಿತಿ ಸ್ನೇಹಿತರೆ. ನೀವೇನಾದ್ರು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಮಾಡಬೇಕು, ನಿಮ್ಮ ಹತ್ರ ಒಂದು ಡೀಟೇಲ್ಸ್ಗಳಿದೆ, ವಿತೌಟ್ ಟೆನ್ಷನ್ ವಿತ್ ಲೆಸ್ ಕಾಸ್ಟ್ ಏನಾದ್ರು ಫೈಲ್ ಮಾಡಬೇಕಾದ್ರೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡೋದು. ನಾವು ಸಹ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಕೊಡೋದ್ರಿಂದ ನಿಮಗೆ ವಿತ್ ಡೀಸೆಂಟ್ ಒಂದು ಫೀಸಲ್ಲಿ ಸಹ ಒಂದು ಫೈಲಿಂಗ್ನ ಮಾಡ್ಬೋದು. ಅದ್ರ ಜೊತೆಗೆ ಅಪ್ಸ್ಟಾಕ್ ಜರಾದ ಮತ್ತು ಏಂಜಲ್ ಬ್ರೋಕಿಂಗ್ ಮುಖಾಂತರ ಅಕೌಂಟ್ ಓಪನ್ ಮಾಡೋದು, ಫ್ಯೂಚರ್ ಕರೆನ್ಸಿ ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನನ್ನ ಕ್ರಿಪ್ಟೋ ಕರೆನ್ಸಿ ಅನ್ನೋ ಕೋರ್ಸ್ನ ಸಹ ಫ್ರೀಯಾಗಿ ಬೈ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡೋಣ ಸ್ನೇಹಿತರೆ. ನಮಸ್ಕಾರ.